ನೀವು ಕೊಟ್ಟಂತ ಶಕ್ತಿಯಿಂದ ಮುಂದೆ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತ ಒಂದು ಜನಗಳಿಗೆ ಹತ್ತಿರಕ್ಕೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಶಾಶ್ವತವಾಗಿ ನಿಮ್ಮ ಕುಟುಂಬಗಳ ಬದುಕಬೇಕು. ಇವತ್ತು ರಾಯಚೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಳಗ್ಗೆ ನಾನು ಟಿವಿ ನೋಡಿದೆ. ರಾಯಚೂರಿನಲ್ಲಿ ಇವತ್ತೇನು ನಾನು ಕರ್ನಾಟಕದಲ್ಲಿ 18ರಲ್ಲಿ ನೀವು ಮುಖ್ಯಮಂತ್ರಿ ಏನು ಮಾಡಿದ್ರಿ, 8ಕ್ಕೆ 7 ಸ್ಥಾನ ಗೆಲ್ಲಿಸಿ ಅವತ್ತು ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪಬ್ಲಿಕ್ ಶಾಲೆಗಳನ್ನು ತೆಗಿಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದವನೇ ನಾನು ಮಾಡಿದ ನಿರ್ಧಾರ LKG ಇಂದ 12ನೇ ತರಗತಿವರೆಗೆ ಯಾವುದೇ ಮಕ್ಕಳು, ಶ್ರೀಮಂತ ಮಕ್ಕಳಿರಲಿ ಬಡವರ ಮಕ್ಕಳಿರಲಿ, ಅವರಿಗೆ ಉಚಿತವಾಗಿ 1 ರೂಪಾಯಿ ನೀವು ಸಾಲ ಮಾಡಿ ಫೀಸ್ ಕಟ್ಟಬೇಕಾಗಿಲ್ಲ. ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸ್ತಿರೋ ಕನ್ನಡ ಮೀಡಿಯಂನಲ್ಲಿ ಓದಿಸ್ತಿರೋ ಅದು ನಿಮಗೆ ಚಾಯ್ಸ್. ಅದು ಆ ರೀತಿಯ ಕಾರ್ಯಕ್ರಮ ಕೊಡಬೇಕು ಅನ್ನೋದು ನನ್ನ ಚಿಂತೆ ಇದ್ದಂಥದ್ದು. ಈಗ ಇದೇನೋ ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳಿ ಹಲವಾರು ಕಡೆ ಇವತ್ತು ಮಕ್ಕಳ ಒಂದು ಭವಿಷ್ಯಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ರಾಯಚೂರಿನಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ನನ್ನ ಕಾರ್ಯಕ್ರಮಕ್ಕೂ ಈಗಿನ ಸರ್ಕಾರದಲ್ಲಿ ಆ ಪಬ್ಲಿಕ್ ಶಾಲೆ ನಾನೇನು ಮಾಡಿದ್ದೆ ಅದನ್ನು ಬದಲಾವಣೆ ಮಾಡಿ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಆತಂಕ ಏನಿದೆ, ನೀವು ಯಾರೂ ಹೆದರಬೇಕಾಗಿಲ್ಲ. ಮುಂದೆ ನಿಮ್ಮ ಆಶೀರ್ವಾದದಲ್ಲಿ ನನ್ನ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ಆಗ್ತದೆ. ಈಗಿನ ಸರ್ಕಾರದ ಅವರ ಆಡಳಿತದ ವೈಖರಿ ಜನ ಬೇಸತ್ತು ಹೋಗಿದ್ದಾರೆ. ಒಂದು ಮಾತು ಕೊಡ್ತೀನಿ, ತಗ್ಗಳ್ಳಿಯಿಂದ ಇಡೀ ನಾಡಿನ ಜನತೆಗೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ಇವತ್ತು ಸಹ ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ನನಗೆ ಎಲ್ಲ ರೀತಿಯ ಒಂದು ಇಡೀ ದೇಶದಲ್ಲಿ ಇವತ್ತು ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಈ ದೇಶದಲ್ಲಿ ಹಲವಾರು ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಖಾನೆಗಳು ಹಲವಾರು ಕಡೆ ಇದೆ. ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ ಜನರ ಬದುಕನ್ನು ಇಡೀ ದೇಶದಲ್ಲಿ ಆಗಿದ್ದಾರೆ ಅನ್ನೋದು ನೋಡಿದ್ದೇನೆ. ಕೆಲವು ವಿಷಯವನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ ನಾನು. ಅದರಿಂದ ಇವತ್ತು ನನ್ನನ್ನು ಶಕ್ತಿ ತುಂಬಿರ್ತಕ್ಕಂಥ ದೇವೇಗೌಡರು ಶಕ್ತಿ ಕೊಟ್ಟಿರ್ತಕ್ಕಂಥ ನಿಮ್ಮ ಬದುಕಿಗೆ ಒಂದು ಉತ್ತಮವಾದಂಥ ಅಡಿಪಾಯ ಹಾಕಲಿಕ್ಕೆ ಬಹುಶಃ ಭಗವಂತ ನನ್ನನ್ನು 5ನೇ ಬಾರಿ ಒಂದು ಜೀವ ಕೊಟ್ಟಿದ್ದಾನೆ ನನಗೆ. ಅದು ನಾನು ಅಂದ್ಕೊಂಡಿದ್ದೇನೆ. ಈಗ 5ನೇ ಬಾರಿ ಇವತ್ತು ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ಬಹುಶಃ ನಾನು ಉಳಿಯಲ್ಲ ಅಂತಕ್ಕಂಥದ್ದು ಬಹಳ ಚರ್ಚೆ ನಡೀತು. ಕುಮಾರಸ್ವಾಮಿಗೆ ಆರೋಗ್ಯ ಕೆಟ್ಟೋಗಿದೆ, ಉಳಿಯೋದು ಕಷ್ಟ ಅಂತಕ್ಕಂಥದ್ದು. ಆದರೆ ಭಗವಂತನ ದಯ, ನಿಮ್ಮ ಶುಭ ಹಾರೈಕೆ, ನನ್ನ ತಾಯಂದರು ಅಯ್ಯೋ ಒಬ್ಬ ಒಳ್ಳೆನಪ್ಪ ಅವನೇನಾದ್ರು ಉಳಿಬೇಕು ಅಂತಕ್ಕಂಥದ್ದು ನೀವೇನು ದೇವ್ರಿಗೆ ಪೂಜೆ ಮಾಡಿದ್ದೀರಿ, ಅದ್ರ ಪ್ರತಿಫಲ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಈ ಜೀವ ಇಟ್ಕೊಂಡಿರ್ತಕ್ಕಂಥದ್ದೇ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಕೊನೆಯ ಇಷ್ಟವರೆಗೂ ಈ ಜೀವ ಮುಡಿಪಿಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ. ಈ ರಾಜಕಾರಣದಲ್ಲಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ ಲಘುವಾಗಿ, ಅದನ್ನೆಲ್ಲ ಬದಿಗಿಟ್ಕೊಳ್ಳೋಣ. ನನಗೆ ಗೊತ್ತಿದೆ ಭಗವಂತ ಮುಂದೆ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ. ಅದರಿಂದ ಇವತ್ತು ನಿಮ್ಮ ಗ್ರಾಮಕ್ಕೆ ಇನ್ನೇನು ಕಾರ್ಯಕ್ರಮಗಳಾಗಬೇಕು, ರವೀಂದ್ರನಾಥ್ ಮುಖಾಂತರ ಹೇಳಿ, ನನಗೆ ಏನು ತೊಂದರೆ ಇಲ್ಲ, ನೀವೇ ಬರ್ಬೋದು. ಹೇಳಿದ್ರೆ ಏನಾಗಬೇಕು ಎಲ್ಲ ರೀತಿಯ ಸೌಕರ್ಯಗಳನ್ನು ತರಲಿಕ್ಕೆ ನಾವು ನಿಮ್ಮ ಜೊತೆಲಿದ್ದೇವೆ. ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡಲಿ. ಇನ್ನೂ ಹಲವಾರು ಕಡೆ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಡೆಲ್ಲಿಗೆ ಹೋಗ್ಬೇಕು 4 ಗಂಟೆ ಒಂದು ವಿಮಾನದಲ್ಲಿ. ಆ ಹಿನ್ನೆಲೆಯಲ್ಲಿ ಇನ್ನು ನಾಗಮಂಗಲದಲ್ಲಿ ಒಂದು ಕಾರ್ಯಕ್ರಮ, ಕಿಲಾರದಲ್ಲಿ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೇವೆ. ಮತ್ತು ಚೀರ್ನಹಳ್ಳಿಲಿ 32 ಲಕ್ಷದಲ್ಲಿ ಮತ್ತೆ ಇನ್ನೊಂದು ಶಾಲೆ ಕಟ್ಟಡಕ್ಕೆ ಶಂಕುಸ್ಥಾಪನೆ ಇಟ್ಕೊಂಡಿದ್ದೇವೆ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾಗಿ ನೀವೆಲ್ಲ ಒಳ್ಳೆ ಮಕ್ಕಳಾಗಿ ವಿದ್ಯೆ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಓದಬೇಕು. ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಒಂದು ನೋವು ಕೊಡದೆ ನೀವು ತಂದೆ ತಾಯಿಯಂದರೆ ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ನೀವು ಬೆಳಿಬೇಕು ಅಂತೇಳಿ ನಿಮಗೆ ಆ ಭಗವಂತ ಎಲ್ಲ ಶಕ್ತಿ ಕೊಡಲಿ ಅಂತ ನಮ್ಮ ಮಕ್ಕಳಿಗೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ನಮ್ಮ ರೈತರನ್ನ ಇದೇನೋ ಕೊಡಬೇಕಾಗಲ್ಲ.